ಹಲೋ ಗೆಳೆಯರೇ, ರುಚಿಯಾದ ಆರೋಗ್ಯಪೂರ್ಣ ಸಿಹಿಗೆಣಸಿನ ರಾಗಿ ಪರೋಟ ತಯಾರಿಸಲು ನಮಗೆ ಬೇಕು 250 ಗ್ರಾಂ ಉಪ್ಪು ಹಾಕಿ ಬೇಯಿಸಿದ ಸಿಹಿಗೆಣಸು. ಇದನ್ನು ಪುಡಿ ಮಾಡಿಕೊಂಡು ಇದಕ್ಕೆ 1 ಕಪ್ ಸಣ್ಣಗೆ ಹೆಚ್ಚಿಟ್ಟುಕೊಂಡ ಈರುಳ್ಳಿ, 1 ಹಿಡಿಯಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ತುರಿದಿಟ್ಟುಕೊಂಡ ಹಸಿ ಶುಂಠಿ, 2 ಹಸಿರು ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ್ದು, ಅರ್ಧ ಚಮಚದಷ್ಟು ಕೆಂಪು ಮೆಣಸಿನ ಪುಡಿ, 1 ಚಮಚದಷ್ಟು ಮನೆಯಲ್ಲೇ ಮಾಡಿದ ಚಾಟ್ ಮಸಾಲಾ ಪುಡಿ, ಬದಲಾಗಿ ರುಚಿಗೆ ತಕ್ಕಂತೆ ಗರಂ ಮಸಾಲಾ ಪೌಡರ್ ಬೇಕಾದರೂ ಬಳಸಬಹುದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ನಿಂಬೆಹಣ್ಣಿನ ರಸ. ಇದೆಲ್ಲವನ್ನೂ ಚೆನ್ನಾಗಿ ಕಲಸಿ ನಿಂಬೆ ಗಾತ್ರದ ಉಂಡೆಗಳನ್ನು ತಯಾರಿಸಿಕೊಳ್ಳುವುದು. ಒಂದು ಪಾತ್ರೆಯಲ್ಲಿ 300 ml ಲೀಟರ್ನಷ್ಟು ನೀರನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ರಾಗಿ ಹಿಟ್ಟು ಜೊತೆಗೆ 1 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಂಡು ನೀರನ್ನು ಚೆನ್ನಾಗಿ ಕುದಿಯಲು ಬಿಡಿ. ನೀರು ಕುದಿ ಬಂದ ನಂತರ ಸುಮಾರು 300 ಗ್ರಾಂನಷ್ಟು ರಾಗಿ ಹಿಟ್ಟನ್ನು ನೀರಿಗೆ ಹಾಕಿ ಗ್ಯಾಸ್ ಬಂದ್ ಮಾಡಿ ಹಿಟ್ಟನ್ನು ನೀಟಾಗಿ ಕಲಸಿ ಮುಚ್ಚಿಟ್ಟು 10 ನಿಮಿಷಗಳ ಕಾಲ ಅರಳಲು ಬಿಡಿ. 10 ನಿಮಿಷಗಳ ನಂತರ ಅಗಲನೆಯ ತಟ್ಟೆಯಲ್ಲಿ ಈ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ನಾದುವಾಗ ಇದಕ್ಕೆ 4-5 ಚಮಚದಷ್ಟು ಗೋಧಿ ಹಿಟ್ಟನ್ನು ಸೇರಿಸಿಕೊಳ್ಳುವುದರಿಂದ ಇದು ರಾಗಿ ಹಿಟ್ಟನ್ನು ಬೈಂಡ್ ಮಾಡುತ್ತದೆ. ಹೀಗೆ ಕಲಸಿದ ಹಿಟ್ಟನ್ನು ಕಿತ್ತಳೆ ಆಕಾರದ ಉಂಡೆಗಳನ್ನಾಗಿ ಮಾಡಿಕೊಂಡು ಚಪಾತಿಯಂತೆ ಒಣ ಹಿಟ್ಟನ್ನು ಹಾಕಿ ಲಟ್ಟಿಸಿಕೊಳ್ಳುವುದು. ಪೂರಿ ಆಕಾರಕ್ಕೆ ಲಟ್ಟಿಸಿ ಇದಕ್ಕೆ ನಾವು ಈ ಮುಂಚೆ ತಯಾರಿಸಿ ಇಟ್ಟುಕೊಂಡಿರುವ ಗೆಣಸಿನ ಮಿಕ್ಸರ್ ಉಂಡೆಯನ್ನು ಇಟ್ಟು ಅದನ್ನು ಚೆನ್ನಾಗಿ ಕವರ್ ಮಾಡಿಕೊಳ್ಳುವುದು. ಈ ರೀತಿ ತಯಾರಿಸಿಕೊಂಡ ಉಂಡೆಯನ್ನು ಮಣೆಯ ಮೇಲೆ ಒಣ ಹಿಟ್ಟನ್ನು ಸವರಿ ಚಪಾತಿಯಂತೆ ಲಟ್ಟಿಸಿಕೊಳ್ಳುವುದು. ಸಾಧ್ಯವಾದಷ್ಟು ತೆಳುವಾಗಿ ಲಟ್ಟಿಸಿಕೊಂಡು ಮುಂಚೆಯೇ ಬಿಸಿ ಮಾಡಿರುವ ತವಾದ ಮೇಲೆ ಹಾಕಿ ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ 2 ಕಡೆ ತುಪ್ಪ ಸವರುತ್ತಾ ಬೇಯಿಸಿಕೊಳ್ಳುವುದು. ಹೀಗೆ ಗರಿಗರಿಯಾಗಿ ಬೇಯಿಸಿಕೊಂಡ ಗೆಣಸಿನ ರಾಗಿ ಪರೋಟಾವನ್ನು ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ಅಥವಾ ಚಟ್ನಿಯ ಜೊತೆ ಸವಿಯಬಹುದು. ಇದು ರುಚಿಕರವೂ ಹೌದು ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಇನ್ನೇಕೆ ತಡ, ಈಗಲೇ ಈ ರುಚಿಯಾದ ಹಾಗೂ ಆರೋಗ್ಯಪೂರ್ಣವಾದ ಗೆಣಸಿನ ರಾಗಿ ಪರೋಟವನ್ನು ತಯಾರಿಸಿ ರುಚಿ ನೋಡಿ. ಇಷ್ಟವಾದಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ರುಚಿಯಾಗಿ ತಿಂದು ಆರೋಗ್ಯವಾಗಿರಿ.